ಶ್ರೀನಿವಾಸಪುರ ತಾಲ್ಲೂಕು ಕೃಷಿ ಪರಿಕರ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಟನೆ ಮತ್ತು ಮನವಿ ಸಲ್ಲಿಕೆ. ತಾಲ್ಲೂಕು ಕೃಷಿ ಪರಿಕರ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಶ್ರೀನಿವಾಸಪುರ ಇವರ ವತಿಯಿಂದ ಇಂದು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಹಾಗೂ ಭಾರತ್ ಬಂದ್ ಕರೆಗೆ ಬೆಂಬಲ ಸೂಚಿಸಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಮುಂಭಾಗ ಧರಣಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಕಚೇರಿಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಮನವಿ ಪತ್ರವನ್ನು ಸಲ್ಲಿಸಿ ರೈತರ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕೆಂದು ಆಗ್ರಹಿಸಿದರು. ಉಪಸ್ಥಿತರಿದ್ದ ಪ್ರಮುಖರು ಸಂಘದ ತಾಲ್ಲೂಕು ಅಧ್ಯಕ್ಷರಾದ ಎನ್. ಚಂದ್ರಶೇಖರ್, ಗೌರವಾಧ್ಯಕ್ಷರಾದ ಎಂ. ಕೋಟೇಶ್, ಕಾರ್ಯದರ್ಶಿ ಕೆಆರ್. ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷರಾದ ಎಎಚ್. ಶ್ರೀನಿವಾಸ್ ರೆಡ್ಡಿ, ಖಜಾಂಚಿ ರಾಜೇಶ್, ಸಹ ಕಾರ್ಯದರ್ಶಿ ಗಂಗಾಧರ್ ಹಾಗೂ ನಿರ್ದೇಶಕರುಗಳಾದ ಎನ್ಎಸ್. ವೆಂಕಟರಮಣ, ಎನ್. ಶ್ರೀನಿವಾಸ್, ಜಿವಿ. ಮಂಜುನಾಥ್ ರೆಡ್ಡಿ, ಚೌಡರೆಡ್ಡಿ, ಯಲ್ದೂರು ಚಂದ್ರಶೇಖರ್, ಪ್ರಕಾಶ್, ಬಾಬುರೆಡ್ಡಿ, ಗೋಪಾಲಕೃಷ್ಣ, ಶ್ರೀನಾಥ್ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು, ಎಲ್ಲಾ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರು ರೈತರ ಪರವಾದ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಕರೆ ನೀಡಿದರು. ಸಂಘದ ಪದಾಧಿಕಾರಿಗಳು ರೈತರ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಏನು ಕೃಷಿ ಪರಿಕರಗಳ ಮಾದರಿ ಕಳಪೆ ಮಟ್ಟದ್ದು ಅಂತ ಗೊತ್ತಾದಾಗ ಈಗಾಗಲೇ ಏನು ಮಾಡ್ತಾ ಇದ್ದಾರೆ, ನಮ್ಮ ವಿಜಿಲೆನ್ಸ್ ಆಗಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಬಂದಾಗ ನಮ್ಮಲ್ಲಿ ಸ್ಯಾಂಪಲ್ ಡ್ರಾ ಮಾಡಿ ಕೇಸು ಡೀಲರ್ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಡೀಲರ್ ಹೊಣೆಗಾರರಾಗಿರುವುದಿಲ್ಲ, ಕಂಪ್ನಿಯವರು ಹೊಣೆಗಾರರಾಗಿರ್ತಾರೆ. ಅದರಿಂದ ಈ ಕೇಸಲ್ಲಿ ಯಾವುದೇ ಕಳಪೆ ಗುಣಮಟ್ಟದ್ದು ಅಂತ ಕಂಡು ಬಂದ ತಕ್ಷಣ ಯಾರು ಆ ಕಂಪ್ನಿ ಮೇಲೆ A1 ಮಾಡಿ ಅವ್ರ ಮೇಲೆ FIR ಮಾಡಿ ನಮ್ಮ ಡೀಲರ್ಗಳನ್ನು ಸಾಕ್ಷಿದಾರರನ್ನಾಗಿ ಮಾಡಬೇಕು ಅಂತ ನಮ್ಮ ಕೋರಿಕೆ ಇದೆ ಸರ್. ಯಾಕಂದ್ರೆ ಈಗಾಗಲೇ ಸುಮಾರು ಜನ ಇಲ್ಲಿ ಅನ್ಯಾಯಕ್ಕೊಳಗಾಗಿ ಇಲ್ಲ, ಆದ್ರಿಂದ FIDಗಳು ನಡೀತಾ ಇಲ್ಲ. ಆದ್ರಿಂದ ಏನಾಗುತ್ತೆ, ಸುಮಾರು ಜನಕ್ಕೆ ಗೊಬ್ಬರ ಸಿಗೋದೇ ಇಲ್ಲ. ಆದ್ರಿಂದ ಇದ್ರ ಬಗ್ಗೆ FID ಮತ್ತು ಕಿಸಾನ್ ತಂತ್ರಾಂಶನ ವಿತರಿಸೋದಕ್ಕೆ ಸ್ವಲ್ಪ ವಿನಾಯಿತಿ ನೀಡಬೇಕು ಅಂತ ನಮ್ಮದು ಒಂದು ಬೇಡಿಕೆ ಇದೆ. ಅದ್ರ ಜೊತೆಗೆ ಯೂರಿಯಾ ಮತ್ತು DAP ಬೇಕು ಅಂದ ಕಂಪ್ನಿಯವರು ಏನು ಮಾಡ್ತಾರೆ, ಟ್ಯಾಗಿಂಗ್ ಬೇರೆ ಗೊಬ್ಬರನ ತಗೊಂಡ್ರೆ ಅಂತಬಿಟ್ಟು ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಆ ಟ್ಯಾಗಿಂಗನ್ನು ನಿಲ್ಲಿಸಬೇಕು. ಮತ್ತು ಯೂರಿಯಾ ಮತ್ತು DAP ಇವನ್ನು ಮಾರಾಟ ಮಾಡಬೇಕಂದ್ರೆ, ಉದಾಹರಣೆಗೆ ತಮಗೆ ಗೊತ್ತಿರುವಂತೆ 266 ರೂಪಾಯಿ ಯೂರಿಯಾ ಇದೆ. ನಾವು 266 ರೂಪಾಯಿಗೆ ಯೂರಿಯಾ ಮಾರಾಟ ಮಾಡಬೇಕಾಗಿದೆ. ಆದರೆ ನಮಗೆ ಕಂಪ್ನಿಯವರು ಏನು ಮಾಡ್ತಾರೆ, ಲಾರಿ ಬಾಡಿಗೆ, ಸಾಗಾಣಿಕೆ ವೆಚ್ಚ ಮತ್ತು ಲೋಡಿಂಗ್ ಅನ್ಲೋಡಿಂಗ್ ನಮ್ಮೆಲ್ಲ ಹಾಕ್ತಿದ್ದಾರೆ. ಇದರಿಂದ ಈಗ ನಮಗೆ ಸುಮಾರು 290ರಿಂದ 300 ರೂಪಾಯಿವರೆಗೂ ಖರ್ಚು ಬರ್ತಾ ಇದೆ. ಇದರಿಂದ ಕೇಂದ್ರ ಸರ್ಕಾರದಿಂದ ಏನಾಗಿದೆ, ನಮಗೆ ಅನೇಕ ನಿಬಂಧನೆಗಳನ್ನು ವಿಧಿಸಿದ್ದಾರೆ. ಈಗ FID ಮತ್ತು ಕಿಸಾನ್ ತಂತ್ರಾಂಶದಿಂದ ಮಾರಾಟ ಮಾಡಬೇಕು, ಅದುವರೆಗೂ ಯೂರಿಯಾ ಮತ್ತು DAP ಮಾರಾಟ ಮಾಡಬಾರ್ದು ಅಂತ ಒಂದು ನಿಬಂಧನೆ ವಿಧಿಸಿದ್ದಾರೆ. ಆದರೆ ಈಗ ತಂತ್ರಾಂಶ ಇನ್ನೂ ಸರಿಯಾಗಿ ರೆಡಿ ಆಗಿಲ್ಲ. FID ಮತ್ತು ಕಿಸಾನ್ ಲಿಂಕ್ ಆಗಿಲ್ಲ. ಇದರಿಂದ ನಾವು ಈಗ ಎಲ್ಲರೂ ರೈತರು ಬೆಳೆ ಇವಾಗ ಟೊಮಾಟೊ ಅದು ಇದು ಇಡೋ ಅಂತ ಒಂದು ಸಮಯ ಆಗಿದೆ. ಎಲ್ಲರೂ ರೈತರಿಗೆ ರಸಗೊಬ್ಬರ ಬೇಕಿದೆ. ಆದರೂ ನಮ್ಮ ಹತ್ರ ಸ್ಟಾಕ್ ಇದ್ರೂ ಸಹ ಈಗ ನಾವು ರೈತರಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಇನ್ನು FID ವಿಷಯಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ, ಈಗ ಯಾರ್ದೋ ಹೆಸರಲ್ಲಿ ಪಾಣಿ ಇರುತ್ತೆ, ಇವಾಗ ಇರೋರ ಹೆಸರಲ್ಲಿ ಏನು P ನಂಬರ್ ಒಂದು ಕಾರಣದಿಂದ ಏನಾಗ್ತಾ ಇದೆ, ಒಂದು ರೂಲ್ಸ್ಗಳಿಂದ ಕೇಂದ್ರ ಸರ್ಕಾರ ಮಾಡಿರುವಂಥ ಹೊಸ ರೂಲ್ಸ್ಗಳಿಂದ ರೈತರಿಗೆ ಮತ್ತು ಕೃಷಿ ಪರಿಕರ ಮಾರಾಟಗಾರರು ವ್ಯಾಪಾರಸ್ಥರಿಗೆ ಇಬ್ಬರಿಗೂ ತೊಂದರೆ ಆಗಿದೆ. ಏನಂದರೆ, ಈಗಾಗಲೇ ಯೂರಿಯಾ ಮತ್ತು DAP ಗೊಬ್ಬರಗಳ ಅಭಾವದಿಂದ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿದ್ದಾರೆ. ಅದರಲ್ಲಿ ಒಂದನೇದೇನೆಂದರೆ FID ಮಾಡಿ ರೈತರಿಗೆ ಮಾರಾಟ ಮಾಡಬೇಕು ಅಂತ. FID ಇರೋದು ಇಲ್ಲೇನೋ ಸಮಸ್ಯೆ ಅಂದರೆ, ನಮ್ಮ ಏರಿಯಾದ ಎಲ್ಲ ಕಡೆ ಇರೋದು ಒಂದು ಸಾಮಾನ್ಯ ಸಮಸ್ಯೆ ಅಂದರೆ, FIDನಲ್ಲಿ ಎಲ್ಲ ಗೊಬ್ಬರ ಮಾರಾಟ ಮಾಡಬೇಕು ಅಂದರೆ ಎಲ್ಲ ರೈತರಿಗೆ ಗೊಬ್ಬರ ಸಿಗೋದಿಲ್ಲ. ಯಾಕಂದರೆ ಕೆಲವರು ಹೆಸರುಗಳಲ್ಲಿ ಪಾಣಿ ಇರೋರು ಅವರು ಅಪ್ಪ ತಾತಂದ್ರ ಹೆಸರಲ್ಲೇ ಇದ್ದುಬಿಟ್ಟಿದೆ. ಕೆಲವೊಂದು P ನಂಬರ್ಗಳ ಸಮಸ್ಯೆಯಿಂದ ಏನಾಗಿದೆ, ಖಾತೆ ಬದಲಾವಣೆ ಆಗಿದೆ. ಅವ್ರಿಗೆ FID ಬರೋದಿಲ್ಲ. ಇಲ್ಲಿ ನಮ್ಮದು ಕೃಷಿ ಮೂಲವಾದ ಒಂದು ದೇಶ ಆಗಿರೋದ್ರಿಂದ ಎಲ್ಲರನ್ನು ವ್ಯವಸಾಯ ಮಾಡಲಿಕ್ಕೆ ಹೊರಟಿದ್ದಾರೆ. ವ್ಯವಸಾಯ ಮಾಡಬೇಕಂದ್ರೆ ಗೊಬ್ಬರ ಬೇಕೇ ಬೇಕು. FID ಗೊಬ್ಬರ ಬೇಕು ಅಂದಾಗ FID ಇಲ್ಲ ಅಂದರೆ ಯೂರಿಯಾ ಆಗಲಿ DAP ಆಗಲಿ ಮಾರಲಿಕ್ಕೆ ಆಗೋದಿಲ್ಲ, ರೈತರು ತಗೊಳ್ಳೋದಕ್ಕೂ ಆಗೋದಿಲ್ಲ.
ಆದುದರಿಂದ ಇವತ್ತು ಇದರಲ್ಲಿ ಕಾನೂನಲ್ಲಿ ಸ್ವಲ್ಪ ಸಡಿಲ ಮಾಡಬೇಕು ಅಂದ್ಬಿಟ್ಟು ನಮ್ಮ ಹೋರಾಟ ನಡೀತಾ ಇದೆ. ಏನಾಗಿದೆ, ನಮ್ಮಲ್ಲಿ ವ್ಯವಸಾಯ ಪ್ರಮುಖವಾದ ದೇಶ. ಇಲ್ಲಿ ಎಲ್ಲರಿಗೂ ಬೇರೆ ಯಾವುದೂ ವಿಧಿ ಇಲ್ಲ, ವ್ಯವಸಾಯನೇ ಮಾಡಬೇಕು. ಆದರೆ ಜಮೀನು ಇರಲ್ಲ, ನೀರಿರಲ್ಲ. ಬೇರೆ ಕಡೆ ಹೋಗ್ಬಿಟ್ಟು ವ್ಯವಸಾಯ ಮಾಡಲಿಕ್ಕೆ, ಬೆಳೆ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಅವ್ರಿಗೆ ಯಾವ ಥರ ರಸಗೊಬ್ಬರ ಕೊಡಬೇಕು? ಮುಂಚೆ ಆದರೆ ಇಷ್ಟು ದಿನ ಏನು ಮಾಡ್ತಾಯಿದ್ರು, ನಾವು ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನಾವು ಮಾರಾಟ ಮಾಡ್ತಾಯಿದ್ವಿ. ಆವಾಗ ಎಲ್ಲರೂ ರಸಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ರು. ಇವಾಗ FID ಬಂದ ಮೇಲೆ ಅವ್ರಿಗೆ ರಸಗೊಬ್ಬರ ಸಿಗೋದೇ ಇಲ್ಲ ರೈತರಿಗೆ. ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೋಸ್ಕರ ನಮ್ಮ ಹೋರಾಟ ನಡೀತಾ ಇದೆ. ಈಗ ಇದಕ್ಕೆ FID ಮತ್ತು ಕಿಸಾನ್ನಲ್ಲಿ ಇದನ್ನು ವಿನಾಯಿತಿ ನೀಡಬೇಕು ಅಂತ ನಾವು ನಮ್ಮ ಕೋರಿಕೆ. ಇದಕ್ಕೆ ಒಂದು ಕಾಲಾವಕಾಶ ಕೊಟ್ಟರು ಸಹ ಈಗೇನಾಗಿದೆ, ಜಮೀನುಗಳು ಕೋಡಿ ಆಗಿಲ್ಲ, ಬರೀ ಎಲ್ಲ P ನಂಬರ್ಗಳಲ್ಲಿ ಇದ್ದಾವೆ. P ನಂಬರ್ಗಳಲ್ಲಿ ಇರೋದ್ರಿಂದ ಇವ್ರಿಗೆ FID ಬರೋದೇ ಇಲ್ಲ. ಈಗ ಉದಾಹರಣೆಗೆ ಏನಾಯಿತು ಅಂದರೆ, ಮೊನ್ನೆ ಮಾವು ಬೆಂಬಲ ಬೆಲೆ ಸಿಕ್ಕಾಗ 101 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದರೆ ಇಲ್ಲಿ ಬರೀ ಖರ್ಚು FID ಸಮಸ್ಯೆಯಿಂದ ಬರೀ ಖರ್ಚಾಗಿದ್ದು 43 ಕೋಟಿ ರೂಪಾಯಿಗಳು ಮಾತ್ರ ಖರ್ಚಾಯಿತು. 59 ಕೋಟಿ ರಿಟರ್ನ್ ಆಯಿತು ಸರ್ಕಾರಕ್ಕೇನೆ. ಯಾವುದು ಕಾರಣ ಅಂದರೆ FIDಗಳ ಒಂದು ಸಮಸ್ಯೆಯಿಂದ. ಅದೇ ರೀತಿ ಮುಂಚೆ ಅದೇನೋ ಸಹಾಯಧನಕ್ಕಾಯಿತು. ಇವತ್ತು ಗೊಬ್ಬರ ಬೇಕೇ ಬೇಕಲ್ವಾ? ಇನ್ನು ರೈತರಿಗೆ ಗೊಬ್ಬರ ಬೇಕು. ಈ FID ಹಾಕಿದರೆ ಗೊಬ್ಬರ ಸಿಗೋದೇ ಇಲ್ಲ. ಅದು ಈಗ ನಿಮ್ಮ ಬೇಡಿಕೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ರೆ ಕೇಂದ್ರ ಸರ್ಕಾರ, ಯಾಕಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೊಡ್ತಾ ಇದ್ದೀವಿ. ಈಗ ಭಾರತದಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ಇವತ್ತು ಬಂದು ರಾಜ್ಯ ಸರ್ಕಾರ ಆಲ್ ಇಂಡಿಯಾ ಬಂದಾಗಿರೋದು ರೈತರ ದೃಷ್ಟಿಯಿಂದ ಮಾರಾಟಗಾರರಿಗೆ ಒಂದು ಅನುಕೂಲ. ಇನ್ನು FID ನಂಬರ್ ಬರೋದಕ್ಕೆ ಅದರಲ್ಲಿ ನಮ್ಗೇನು ಮಿಷಿನ್ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅದನ್ನ ಇದನ್ನ ಮಾಡಿಲ್ಲ, ಅಪ್ಡೇಟ್ ಮಾಡಿಲ್ಲ. ಅದು ಆಗೋವರೆಗೂ ಇವರು ನಮಗೆ ರೈತರಿಗೆ ಮಾಡಬೇಕು. ಅದು ಕಮ್ಮಿ ಕೊಡೋಣ. ನಾವು 2 ಮೂಟೆ ಕೇಳಿದ್ರೆ 1 ಮೂಟೆ ಕೊಟ್ಬಿಟ್ಟು ಹೋಗಂಗೆ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ನಿಷ್ಠೂರ ಆಗ್ತೀವಿ. ಈ ಕಡೆ ರೈತರ ಕಡೆ ನಿಷ್ಠೂರ, ಈ ಕಡೆ ನಮಗೆ ಅಧಿಕಾರಿಗಳು ಮಾರಾಟ ಮಾಡಬೇಡ್ರಿ ಅಂತಾರೆ. ಇದು ನಮ್ಗೆ ಪ್ರಾಬ್ಲಮ್ ಆಗಿರೋದು. ಇವಾಗ DAP ಮಾಡಬೇಡಿ ಅಂತಾರೆ. DAP ನೋಡಿದ್ರೆ ಇವಾಗಲೇ ಹೋಗೋದು. ಯಾಕಂದ್ರೆ ಟೊಮೊಟೊ ಸೀಸನ್ ಇರೋದ್ರಿಂದ ಬರೀ DAP ಬೇಕಾಗ್ತದೆ. DAP ಇದ್ದಾನೆ ಆಗೋದಿಲ್ಲ. 10 ಮೂಟೆ DAP ಹಾಕೊಂಡು 1 2 ಮೂಟೆ 3 ಮೂಟೆ DAP ಕೊಟ್ಟು ಅದ್ರ ನಿಮಗೆ ಏನಾದ್ರು ಮಾಡ್ಬೋದು. ಇಲ್ಲ ಅಂದ್ರೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಮತ್ತೆ ಈ FID ನಂಬರ್ದು ಇನ್ನೂ ತಂತ್ರಾಂಶನ ಅವರು ರೆಡಿ ಮಾಡಿಲ್ಲ. ಮಾಡ್ದೇ ಅದು FID ನಂಬರ್ ಹಾಕ್ಬಿಟ್ಟು ನೀವು ಕೊಡ್ರಿ ಅಂದ್ರೆ ನಾವು ಕೊಡೋಕ್ಕೂ ಬರ್ತಾ ಇಲ್ಲ. ಆ ಒಂದು ಅಪ್ಗ್ರೇಡ್ ಆದ್ಮೇಲೆ ಬೇಕಾದ್ರೆ ಮಾಡೋದಕ್ಕೆ ಬೇಕಾದ್ರೆ ನಡೀತದೆ. ನಮ್ಗೆ ಯೂರಿಯಾಗಳೆಲ್ಲ ಡಿಮ್ಯಾಂಡ್ ಬರೋದು ಯಾವಾಗ 7ನೇ ತಿಂಗಳು ಮತ್ತು 8ನೇ ತಿಂಗಳು. ಅಲ್ಲಿವರೆಗೂ ಇವಾಗಿಂದನೇ ನಮ್ಗೆ ಇಷ್ಟಕ್ಕೊಂದು ತೊಂದರೆ ಆಗಿಬಿಟ್ರೆ ರೈತರಿಗೂ ಭಾಳ ತೊಂದರೆ ಆಗಿಬಿಡುತ್ತೆ. ನಾವು ತಗೊಂಬಂದು ಅಂಗಡಿಲಿ ಇಡಬೇಕಷ್ಟೇ, ಮಾರಾಟ ಮಾಡೋಂಗಿಲ್ಲ. ಯಾರಾದರೂ ಬಂದು ನೋಡಿಬಿಟ್ಟು ಇದೆಯಲ್ಲ ನೀನು ಇಟ್ಕೊಂಡಿದ್ದೀಯಾ, ನಮ್ಗೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ನಮ್ಮ ಕಡೆ ಇಲ್ಲೇ ಇಲ್ಲ. ಆ ಥರ ಆಗಿಬಿಟ್ಟಿದೆ. ಅದ್ರ ಬಗ್ಗೆನೇ ನಮ್ಮ ಕೃಷಿ ಇಲಾಖೆಯವ್ರಿಗೂ ಒಂದು ಮನವಿ ಕೊಟ್ಟು ಅವ್ರಿಗೂ ಒಂದು ಅವ್ರಿಗೆಲ್ಲ ಗೊತ್ತಿದೆ ಏನಾಗ್ತಾ ಇದೆ ಅಂತಂದು ಎಲ್ರಿಗೂ ಗೊತ್ತಿದೆ. ಆದರೆ ಅವ್ರನ್ನು ಗೌರ್ಮೆಂಟ್ ಹೇಳ್ದಂಗೆ ಕೇಳಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರು ಗೌರ್ಮೆಂಟ್ ಕಡೆಯಿಂದ ಮಾತಾಡಿ ನಮಗೇನಾದರೂ ಒಂದು ಸಜೆಷನ್ ಮಾಡಿಕೊಡ್ಲಿ ಅಂತ ಇವತ್ತು ಅವ್ರು ಕೇಳ್ಕೊಳ್ತಾ ಇದ್ದೀವಿ.